ನಮಸ್ತೆ. ಹೇಗಿದ್ದೀರಿ? ಹಾ, ಚೆನ್ನಾಗಿದ್ದೇವೆ. ನಮ್ಮ ಫೀಲ್ಡ್ ಸ್ಟಾರ್ ನ ರೂವಾರಿ ದೀಪಾ ಕಾಮತ್ ಮೇಡಮ್ ಅವರ ಜೊತೆ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವಿದ್ದೇವೆ ನಮ್ಮ ಮಂಗಳೂರಿನ ಹೆಸರಾಂತ ಫೀಲ್ಡ್ ಸ್ಟಾರ್ ಅಲ್ಲಿ. ಇವರು ಇಂಡಿಯಾದ ಯಾವುದೇ ಮೂಲೆಗಳಿಗೂ ಕಿಚನ್ ಎಕ್ವಿಪ್ಮೆಂಟ್ಸ್ ಅನ್ನ ಸಪ್ಲೈ ಮಾಡ್ತಾರೆ. ತಿರುಪತಿ ತಿರುಮಲಕ್ಕೆ ಕೂಡ ಇಲ್ಲಿಂದ ಕೂಡ ತುಂಬಾ ತರದ ಕಿಚನ್ ಎಕ್ವಿಪ್ಮೆಂಟ್ ಸಪ್ಲೈ ಆಗಿದೆ ಅಂತ ಕೂಡ ಹೇಳಿದ್ರು. ಹಾಗೆ ನಿಮ್ಗೆ ಬೇಕಾಗಿರುವಂತ ಮನೆ ಉಪಯೋಗಕ್ಕೂ, ಅದೇ ರೀತಿ ಹೋಟೆಲ್, ಕಮರ್ಷಿಯಲ್ ಯಾವುದೇ ನಿಮ್ಗೆ ಬೇಕಂತಿದ್ರು ಇಲ್ಲಿ ಎಲ್ಲಾ ರೀತಿಯ ಅಡುಗೆ ಉಪಕರಣಗಳಿದೆ. ಬನ್ನಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಉಪ್ಪಿನಕಾಯಿ ಜಾಡಿಗಳೆಲ್ಲ ಇಲ್ಲಿ ಸಿಗುತ್ತೆ ನೋಡಿ. ಕುಟ್ಟಾಣೆ ಇದೆ ಇಲ್ಲಿ. ರುಬ್ಬುವ ಕಲ್ಲು ಸಣ್ಣದು, ಬಾರಿ ಚಂದ ಉಂಟಲ್ಲ, ಕ್ಯೂಟ್ ಉಂಟು. ಇದು ನಿಮ್ಮ ಕಿಚನ್ ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಟು ಕೂಡ ಇದರಲ್ಲಿ ಚಂದ ಮಾಡಿ ರುಬ್ಬಹುದು. ಬಾರಿ ಸೂಪರ್ ಉಂಟು, ಚಂದ ಉಂಟು. ಇಡ್ಲಿ ತೊಂದ್ರೆ ಕೂಡ ಉಂಟು, ಸಣ್ಣದುಂಟು, ದೊಡ್ಡದುಂಟು. ಯಾವ ಸೈಜ್ ಬೇಕಂತ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಸೇಮಿಗೆ ಮಾಡ್ಲಿಕ್ಕೆ ಒತ್ತು ಶಾವಿಗೆ ಮೇಕರ್ ಕೂಡ ಇಲ್ಲಿದೆ ನೋಡಿ. ಒತ್ತು ಶಾವಿಗೆ ಮೆಷಿನ್, ಒಬ್ಬೊಬ್ರೇ ಈ ರೀತಿಯ ಒಂದು ಒತ್ತು ಶಾವಿಗೆಯನ್ನ ಮಾಡ್ಕೊಳ್ಬಹುದು. ಸಣ್ಣ ಸೈಜ್ ಉಂಟು, ದೊಡ್ಡ ಸೈಜ್ ಉಂಟು ನೋಡಿ. ಸಣ್ಣ ಸೈಜ್ ಇದೆಲ್ಲ ಗ್ರೈಂಡರ್ಸ್ ಕೂಡ ಇದೆ. ಇದ್ರಲ್ಲಿ ಕೋಕೋನಟ್ ಸ್ಕ್ರಾಪರ್ ಕೂಡ ಬರ್ತದೆ ನೋಡಿ. ನನ್ನ ಸುಮಾರು ವಿಡಿಯೋಸ್ ಗಳಲ್ಲಿ ನೋಡಿದಿರಿ ಫ್ರೆಂಡ್ಸ್, ಕೋಕೋನಟ್ ಸ್ಕ್ರಾಪರ್ ಅನ್ನ ಈ ರೀತಿ ಅಳವಡಿಸಿ ನಾನು ಕಾಯಿ ತುರಿಯುವಂತದ್ದು ನೋಡಿದಿರಿ. ಹಾಗೆ ನೋಡಿ, ಇಲ್ಲಿ ಕೂಡ ಗ್ರೈಂಡರ್ ಆ ರೀತಿ ಅವೈಲೇಬಲ್ ಇದೆ. ಖಂಡಿತವಾಗಿಯೂ ನೀವು ಇದನ್ನ ಉಪಯೋಗಿಸಿಕೊಳ್ಳಿ. ಒಳ್ಳೊಳ್ಳೆ ಆಫರ್ಸ್ ಉಂಟು ನೋಡಿ. ಒಳ್ಳೆ ಒಂದು ಎಲೆಕ್ಟ್ರಿಕ್ ಗ್ಯಾಸ್ ಸ್ಟವ್ ಇದೆ ಇಲ್ಲಿ. ಬ್ಲೋವರ್ ಕೂಡ ಉಂಟು. ಬಾರಿ ಒಳ್ಳೆ ಅಡಿಗೆ ಮಾಡಬಹುದು. ಸ್ವಲ್ಪವೇ ಸ್ವಲ್ಪ ಸಿಕ್ಕಿದ್ರೆ ಸಾಕು, ಎರಡೇ ತುಂಡು ನೋಡಿ. ಜಸ್ಟ್ 2 ತುಂಡು ಈ ರೀತಿಯ ಕಟ್ಟಿಗೆ ಹಾಕಿದ್ರೆ ಗ್ಯಾಸ್ ಉಳಿತಾಯ ಮಾಡಬಹುದು. ಇವಾಗಂತೂ ಹೇಗೂ ಪರಿಸ್ಥಿತಿ ಎಲ್ಲರಿಗೂ ಗೊತ್ತುಂಟು, ಗ್ಯಾಸ್ ಸಿಗುದಿಲ್ಲ. ಟೆನ್ಷನ್ ಮಾಡಬೇಡಿ. ಈ ರೀತಿಯ ಒಂದು ಗ್ಯಾಸ್ ಸ್ಟವ್ ಅನ್ನ ನಿಮ್ಮ ಮನೆಯಲ್ಲಿ ತಗೊಂಡೋಗಿ ಎಂಜಾಯ್ ಮಾಡಿ. ಸಣ್ಣ ಸಣ್ಣ ಸೈಜಿನ ಗ್ರೈಂಡರ್ ಅನ್ನ ನೋಡಿದ್ರಿ. ಈಗ ನೋಡಿ ದೊಡ್ಡ ಸೈಜಿನ ಗ್ರೈಂಡರ್. ನನ್ನಷ್ಟು ಹೈಟ್ ಉಂಟು. ಇಷ್ಟು ದೊಡ್ಡ ಗ್ರೈಂಡರ್ ಅನ್ನು ನೋಡಿದಿರಾ ನೀವು? 25 ಲೀಟರ್ಸಿನ ಗ್ರೈಂಡರ್ ಇದು. ಮದುವೆ ಸಮಾರಂಭಗಳಿಗೆ ಇಲ್ಲ ಹೋಟೆಲಿಗೂ ಆಗ್ಬಹುದು. 25 ಲೀಟರ್ಸ್ ಟಿಲ್ಟಿಂಗ್ ಗ್ರೈಂಡರ್. 2 ಕಲ್ಲು ಬರ್ತದೆ. ಕಮರ್ಷಿಯಲ್ ಯೂಸ್ಗೆ ಬಹಳ ಒಳ್ಳೇದು. ಹೋಟೆಲ್ ನಡೆಸೋರಿಗೆ, ರೆಸ್ಟೋರೆಂಟ್, ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಿಗೆಲ್ಲ ಬಾರಿ ಉಪಯೋಗ ಆಗ್ತದೆ ಇದು. ನಮ್ಮ ಕಿಣಿಸ್ ಬಸ್ರಿ ಹೋಟ್ಲಲ್ಲೂ ಸುಮಾರು ವಿಡಿಯೋಸ್ ಗಳಲ್ಲಿ ನೀವು ನೋಡಿದ್ದೀರಿ. ದೊಡ್ಡ ದೊಡ್ಡ ಗ್ರೈಂಡರ್ ಅಲ್ಲಿ ನಾನು ರುಬ್ಬುದು, ಅದೇ ರೀತಿ ಕಾಯಿ ತುರಿಯುವುದು ಕೂಡ ಬರ್ತದೆ ಇದರಲ್ಲಿ. ಹಾಗೆ ಇದನ್ನ ಈ ರೀತಿ ಟಿಲ್ಟ್ ಮಾಡ್ಬಿಟ್ಟು ಮಸಾಲೆಯನ್ನ ತೆಗಿಬಹುದು. ಒಂದೇ ರುಬ್ಬುವ ಕಲ್ಲಲ್ಲಿ ಬಾರಿ ಒಳ್ಳೊಳ್ಳೆ ಗ್ರೈಂಡರ್ ಉಂಟು. 3 ಲೀಟರ್ 20 ಲೀಟರ್ನವರೆಗೆ ಸಿಗ್ತದೆ ನೋಡಿ. ಬಿಸ್ಕುಟ್ ಅಂಬಡೆ ಎಲ್ಲ ಮಾಡುದಾದ್ರೆ ಉಂಟಲ್ಲ, ಈ ರೀತಿಯ ಗ್ರೈಂಡರ್ ಇದ್ರೆ ಬಾರಿ ಉತ್ತಮ. ಬಾರಿ ಒಳ್ಳೆ ಇದ್ರಲ್ಲಿ ರುಬ್ಬಿ ಬಿಸ್ಕುಟ್ ಅಂಬಡೆ ಒಳ್ಳೆ ಗರಿಗರಿತದೆ ನೋಡಿ. ಇದು ಮನೆಯಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಐಟಮ್ಸ್ ಮಾಡಿದ್ರು ಬಡಿಸಬಹುದು. ಇಲ್ಲ ಹೋಟ್ಲಿಗೂ ಆಗತ್ತೆ. ಊಟ ಎಲ್ಲ ಇದ್ರೆ ನಿಮ್ಮ ಹೋಟ್ಲಲ್ಲಿ ಈ ರೀತಿಯ ಬಟ್ಟಲಿನ ಊಟ ಅಂತಿದ್ರೆ ಈ ರೀತಿ ಇದ್ರಲ್ಲಿ ವೆರೈಟಿ ಎಲ್ಲವನ್ನ ಹಾಕಿ ಸರ್ವ್ ಮಾಡಬಹುದು. ವಿಧ ವಿಧವಾದ ಪ್ಲೇಟ್ ಶೇಪ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಇಲೆಕ್ಟ್ರಿಕ್ ಮೋಮೋಸ್ ಮೇಕರ್ ಕೂಡ ಇಲ್ಲಿ ಸಿಗುತ್ತೆ. ಮೋಮೋಸ್ ಮಾಡ್ಲಿಕ್ಕೆ, ಮೋಮೋಸ್ ಬಿಸ್ನೆಸ್ ಎಲ್ಲ ತುಂಬಾ ಮಂದಿ ಇವಾಗ ಮಾಡ್ತಾ ಇದ್ದಾರೆ. ತುಂಬಾ ಕ್ವಾಂಟಿಟಿಯಲ್ಲಿ ಮಾಡುದಾದ್ರೆ ಮೋಮೋಸ್ ಮೇಕರ್ ಕೂಡ ಇಲ್ಲಿ ಸಿಗ್ತದೆ. ಸಣ್ಣ ಗುಳಿಯಪ್ಪದ ಕಾವಲಿ, ಕಾಸ್ಟ್ ಐರನ್ ತವ, ಯಾವ ಶೇಪ್ ಎಂತೆಲ್ಲ ನಿಮ್ಗೆ ಕಾಸ್ಟ್ ಐರನ್ ತವ ಬೇಕು, ದೋಸೆದಿರ್ಬೋದು, ಪಡ್ಡು ಇರ್ಬೋದು, ಎಲ್ಲಾ ರೀತಿಯ ಕಾಸ್ಟ್ ಐರನ್ ತವ ಕೂಡ ಇಲ್ಲಿ ಸಿಗುತ್ತೆ. ಹಾಗೆ ಸ್ಕಿಲ್ಲೆಟ್ಸ್ ಕೂಡ ಇದೆ. ನನ್ನ ವಿಡಿಯೋಸ್ ದಲ್ಲಿ ತುಂಬಾ ಮಂದಿ ಈ ರೀತಿಯ ಬಣಲೆ ಎಲ್ಲ ಎಲ್ಲಿ ಸಿಗ್ತದೆ ಅಂತ ಕೇಳ್ತಿರಲ್ವಾ? ಇಲ್ಲಿ ನೋಡಿ, ಫೀಲ್ಡ್ ಸ್ಟಾರ್ ಅಲ್ಲಿ ಸಿಗುತ್ತೆ. ಒಳ್ಳೊಳ್ಳೆ ಕಾಸ್ಟ್ ಐರನ್ ತವ ಇದೆ, ತುಂಬಾ ಸೂಪರ್ ಆಗಿದೆ. ಈ ರೀತಿಯ ನಾನ್ ಸ್ಟಿಕ್ ಎಲ್ಲ ಉಪಯೋಗಿಸುವುದಕ್ಕಿಂತ ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ರುಚಿಯು ಕೂಡ ತುಂಬಾ ಟೇಸ್ಟ್ ಇರ್ತದೆ. ನಿಮ್ಗೆ ತೆಂಡ್ಲೆ ತಳಸನ್ ವಿಡಿಯೋದಲ್ಲಿ ತುಂಬಾ ಮಂದಿ ನಂಗೆ ಕಮೆಂಟ್ ಮಾಡಿದಿರಿ, ಈ ನಿಮ್ಮ ಕಾಸ್ಟ್ ಐರನ್ ತವ ಎಲ್ಲಿ ತಗೊಂಡದ್ದು ಅಂತ ಹೇಳಿ. ಹಾಗೆ ರೋಸ್ಟ್ ಎಲ್ಲ ಮಾಡಿ ಫ್ರೈ ಮಾಡುವಂತದ್ದು ಎಲ್ಲ ಇದ್ರೆ, ಪಲ್ಯ ಎಲ್ಲ ಇದ್ರಲ್ಲಿ ಮಾಡ್ಬೋದು. ಕಮರ್ಷಿಯಲ್ ವಾಶ್ ಬೇಸಿನ್ಸ್ ಕೂಡ ಸಿಗುತ್ತೆ ಇಲ್ಲಿ. ಯಾವ ರೀತಿ ನಿಮ್ಗೆ ಬೇಕಂತ ಹೇಳಿದ್ರೆ ಆ ರೀತಿಯಲ್ಲಿ ಅವರು ಕಸ್ಟಮೈಸ್ಡ್ ಮಾಡಿ ಕೊಡ್ತಾರೆ. ಕಿಚನ್ ಐಟಮ್ಸ್ ಕ್ರ್ಯಾಕ್ ಕೂಡ ಉಂಟು ಇಲ್ಲಿ ನೋಡಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಆದ್ಮೇಲೆ ಇಲ್ಲಿ ಡಸ್ಟ್ ಬಿನ್ ಒಂದು ಕೆಳಗಡೆ ಇಟ್ರೆ ಆಯ್ತು. ಸಪೋಸ್ ನಿಮ್ಗೆ ಎಂತಾದ್ರೂ ಡಿಸ್ಪೋಸಲ್ ಎಲ್ಲ ಇದ್ರೆ ಇದ್ರಲ್ಲಿ ಹಾಕಿದ್ರೆ ಆಯ್ತು. ಕೆಳಗಡೆ ಒಂದು ಡಸ್ಟ್ ಬಿನ್ ಇಡ್ಬೇಕು. ಸೂಪರ್ ಆಗಿದೆ, ಇದು ನಂಗೆ ಬಹಳ ಇಷ್ಟ ಆಯ್ತು. ಇಡ್ಲಿ ಸ್ಟ್ಯಾಂಡ್ ಇದೆ ನೋಡಿ. ಅದೇ ರೀತಿ ಇಲ್ಲಿ ತಟ್ಟೆ ಇಡ್ಲಿ ಮೇಕರ್. ತಟ್ಟೆ ಇಡ್ಲಿದ್ದು 4 ಇಲ್ಲ ನಿಮ್ಗೆ ಎಷ್ಟು ಪೀಸ್ ಬೇಕು ಅಷ್ಟದ್ದು ಇವರು ಮಾಡಿ ಕೊಡ್ತಾರೆ. ದೊಡ್ಡ ಸೈಜ್ ಇದ್ದು ನಿಮ್ಮದು ತೊಂದ್ರೆ ಎಲ್ಲ, ದೊಡ್ಡ ಸ್ಟೀಮರ್ ಎಲ್ಲ ಇದ್ರೆ ಅದಕ್ಕೆ ಕೂಡ ಅವರು ಈ ರೀತಿಯನ್ನ ಮಾಡಿ ಕೊಡ್ತಾರೆ. ಸಣ್ಣ ಸಣ್ಣ ಇಡ್ಲಿದ್ದು ಟ್ರೇ ಕೂಡ ಸಿಗುತ್ತೆ ಇಲ್ಲಿ. ಕಮರ್ಷಿಯಲ್ ಮಸಾಲಾ ಬಾಕ್ಸ್, ಸ್ಪೈಸಸ್ ಎಲ್ಲ ನಾವು ಮನೆಯಲ್ಲಿ ಸಾಂಬಾರ್ ಜಾರ್ ಅಂತ ಸಣ್ಣ ಸಣ್ಣ ಸ್ಪೈಸಸ್ ಎಲ್ಲ ಹಾಕ್ಲಿಕ್ಕೆ ಸಣ್ಣ ಸಣ್ಣ ಡಬ್ಬಿ ಇರ್ತದೆ. ಇದು ನೋಡಿ ಕಮರ್ಷಿಯಲ್ ದೊಡ್ಡ ದೊಡ್ಡದು. ಇದರಲ್ಲಿ ಎಷ್ಟು ಬಗೆಯ ಸ್ಪೈಸಸ್ ಅನ್ನು ಕೂಡ ಹಾಕೊಳ್ಬಹುದು. ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಒಳ್ಳೆ ಕುಕ್ಕರ್ ಇದೆ, ಪ್ರೆಸ್ಟೀಜ್ ಬ್ರ್ಯಾಂಡ್. ಅದು ಕೂಡ ನಾನ್ ಸ್ಪಿಲ್ಲೇಬಲ್. ನಾನು ಯೂಸ್ ಮಾಡುವ ಕುಕ್ಕರ್ ಅನ್ನ ನೀವು ನೋಡಿದಿರಿ. ಹಾಗೆ ಇಲ್ಲಿ ನಮ್ಮ ಫೀಲ್ಡ್ ಸ್ಟಾರ್ ಅಲ್ಲಿ ಕೂಡ ಎಲ್ಲಾ ಸೈಜಿನ ಕುಕ್ಕರ್ ಅವೈಲೇಬಲ್ ಇದೆ. ಹಾಗೆ ರೈಸ್ ಪಾಟ್, ಕುಚ್ಚಲಕ್ಕಿಯಿಂದ ಅನ್ನ ಮಾಡುವಾಗ ತುಂಬಾ ಮಂದಿ ಕೇಳ್ತೀರಿ, ಗ್ಯಾಸ್ ತುಂಬಾ ಬೇಕಾಗ್ತದಲ್ಲ, ಹೇಗೆ ಮಾಡುದು, ಅಷ್ಟು ಹೊತ್ತು ಗ್ಯಾಸ್ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಅಂತೇಳಿ.
ನೋಡಿ ನಮ್ಮದು ಕುಚ್ಚಲಕ್ಕಿಯ ಅನ್ನ ಮಾಡ್ಲಿಕ್ಕೆ ಮ್ಯಾಜಿಕ್ ಪಾಟ್ ಅನ್ನು ಮನೆಯಲ್ಲಿದ್ರೆ ಗ್ಯಾಸ್ ಭಾರಿ ಉಳಿತಾಯ ಆಗ್ತದೆ. ಮನೇಲಿ ಮಕ್ಕಳು ಸ್ಯಾಂಡ್ವಿಚ್ ಮಾಡಿಕೊಡಿ ಅಂತ ಹಠ ಮಾಡಿದ್ರೆ ಸ್ಯಾಂಡ್ವಿಚ್ ಮೇಕರ್ ಕೂಡ ಉಂಟು, ಇಲೆಕ್ಟ್ರಿಕ್ ಇದೆ, ಅದು ಕೂಡ ಬೇಗ ಬೇಗನೆ ಸ್ಯಾಂಡ್ವಿಚ್ ಮಾಡಬಹುದು. ಹೋಟೆಲ್ಗೂ ಅಷ್ಟೇ ಬೇಗ ಬೇಗನೆ ಸ್ಯಾಂಡ್ವಿಚ್ ಅನ್ನ ಇದ್ರಲ್ಲಿ ಮಾಡಿಕೊಡ್ಬಹುದು. ಫ್ರೆಂಚ್ ಫ್ರೈಸ್ ಮೇಕರ್ ಕಿಣಿವ ಸೆರೆಯ ವಿಡಿಯೋಸ್ ಅನ್ನ ನೋಡಿರುವ ತುಂಬಾ ಮಂದಿಗೆ ಗೊತ್ತಿದೆ, ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಕೂಡ. ನಾನು ಯೂಸ್ ಮಾಡುವಂತದ್ದು ಸುಜಾತ ಮಿಕ್ಸಿ. ಯಾವಾಗ್ಲೂ ಹೇಳ್ತೇನೆ, ಜಲ್ಲಿ ಕಲ್ಲು ಹಾಕಿದ್ರು ಪುಡಿಯಾಗಿ ಬರ್ತದೆ, ಅಷ್ಟು ಒಳ್ಳೆ ಒಂದು ಮಿಕ್ಸಿ ಅಂತ ಯಾವಾಗ್ಲೂ ಹೇಳಿಕೊಂಡು. ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ಮಂದಿ ಸುಜಾತ ಮಿಕ್ಸಿಯನ್ನ ಇವಾಗ ಪ್ರಿಫರ್ ಮಾಡಿ ತುಂಬಾ ಮಂದಿ ತಗೊಂಡು ಕಮೆಂಟ್ ಅಲ್ಲಿ ಕೂಡ ಹೇಳಿದ್ದಾರೆ, ನಾವು ಇವಾಗ ಸುಜಾತ ಮಿಕ್ಸಿಯನ್ನು ಯೂಸ್ ಮಾಡುದಂತ. ಇಲ್ಲಿ ನಮ್ಮ ಫೀಲ್ಡ್ ಸ್ಟಾರ್ ಅಲ್ಲಿ ಸುಜಾತ ಮಿಕ್ಸಿ ಕೂಡ ಅವೈಲೇಬಲ್ ಇದೆ, ಆಫರ್ ಕೂಡ ಇದೆ. ಫ್ರೆಂಡ್ಸ್, ಎಂತ ತಗೊಳುದು ಎಂತ ಬಿಡುದು ಅಂತ ಗೊತ್ತಿಲ್ಲ ಮಾರೆ, ಅಷ್ಟುಂಟು. ಒಂದ ಎರಡ ಎಷ್ಟು ಐಟಮ್ ಮಾರೆ. ಚಂದ ವಾಶ್ ಬೇಸಿನ್ ಉಂಟು, ಒಳ್ಳೆ ಸ್ಟವ್ ಇದೆ. ಇದು ನಿಮ್ಗೆ ಎಷ್ಟು ಈಗ ಸಪೋಸ್ 1, 2 ಆ ರೀತಿ ಬೇಕಂತಿದ್ರೆ ಕಸ್ಟಮೈಸ್ಡ್ ಮಾಡಿ ಕೊಡ್ತಾರೆ ಅವರು. ಹಾಗೆ ಇಲ್ಲಿ ಕೂಡ ಸಿಂಗಲ್ ಬರ್ನಲ್ ಇದುಂಟು, 4 ಬರ್ನಲ್ಲಿನ ಗ್ಯಾಸ್ ಸ್ಟವ್ ಕೂಡ ಇದೆ. ಇದು ದೊಡ್ಡ ಕಸ್ಟಮೈಸ್ಡ್ ಮಾಡಿರುವಂತದ್ದು. ಒಂದು ಚಿಕ್ಕ ಬರ್ನಲ್ ಇದೆ ನಾರ್ಮಲ್. ಅದೇ ರೀತಿ ಇದು ಚೈನೀಸ್ ಐಟಮ್ ಮಾಡ್ಲಿಕ್ಕೆ, ನೂಡಲ್ಸ್, ಫ್ರೈಡ್ ರೈಸ್ ಎಲ್ಲ ಕೂಡ ಮಾಡ್ಬೋದು. ಆ ರೀತಿಯ ಒಂದು ಬರ್ನಲ್ ಕೂಡ ಇವರು ಮಾಡಿಕೊಡ್ತಾರೆ, ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾತ್ರ, ಆಯ್ತಾ. ಅದು ಇವಾಗ ನೋಡಿ, ಹೋಟ್ಲಲ್ಲೆಲ್ಲ ಗ್ಯಾಸ್ ಇಲ್ಲ ಅಂತ ಸುಮಾರು ಹೋಟ್ಲುಗಳನ್ನ ಕ್ಲೋಸ್ ಮಾಡಿದ್ದಾರೆ. ಆದ್ರೆ ಗ್ಯಾಸ್ ಉಳಿತಾಯ ಮಾಡ್ಬೋದು ಸ್ವಲ್ಪ. ಇಲ್ಲ ಒಲೆ ಕಟ್ಟಿಗೆಯಲ್ಲಿ ಹೇಗೋ ಅಡಿಗೆ ಮಾಡ್ತೇವಲ್ವಾ, ಅದನ್ನು ನಾವು ಇದ್ರಲ್ಲಿ ಇಟ್ರೆ ಒಳ್ಳೆ ಎಲೆಕ್ಟ್ರಿಕ್ ನೋಡಿ, ಇದು ಬಿಸಿ ಇರ್ತದೆ, ಗ್ಯಾಸ್ ಕೂಡ ಸೇವ್ ಆಗ್ತದೆ. ಫ್ರೀ ಸ್ಟ್ಯಾಂಡಿಂಗ್ ಕೌಂಟರ್ ಟಾಪ್ ಬೇನ್ ಮ್ಯಾರಿ ಹಾಟ್ ಕೇಸ್ ಇದು. ಹಾಗೆ ಇದು ಎಲೆಕ್ಟ್ರಿಕಲ್ಲೂ ಇದೆ, ಅದಕ್ಕೆ ಗ್ಯಾಸ್ ಬೇಕಾದರೆ ಹೇಗೆ ಬೇಕು ಹಾಗೆ ಕಸ್ಟಮೈಸ್ಡ್ ಮಾಡಿ ಕೊಡ್ತಾರೆ. ತಳಭಾಗದಲ್ಲಿ ನೀರನ್ನು ಹಾಕಿ ಹೀಟ್ ಆದಮೇಲೆ ಇದರಲ್ಲಿರುವಂಥದ್ದೆಲ್ಲ ಹಾಟ್ ಆಗೇ ಇರುತ್ತೆ. ಬೇಕರಿ ಎಲ್ಲ ಮಾಡೋರಿಗೆ ಫ್ರಿಡ್ಜ್ ಬೇಕಾದ್ರೆ ನೋಡಿ ಇಲ್ಲಿದೆ, ಕೇಕ್ ಎಲ್ಲ ಇದರಲ್ಲಿ ಇಡ್ಬೋದು. ಈ ರೀತಿ ರ್ಯಾಕ್ಸ್ ಇದೆ ಇದರಲ್ಲಿ, ತುಂಬಾ ಚೆನ್ನ ಉಂಟು. ನಿಮ್ಗೆ ಸಪೋಸ್ ದೊಡ್ಡ ಫ್ರಿಡ್ಜ್ ಬೇಕಂದ್ರೆ ದೊಡ್ಡದು, ಹೇಗೆ ಬೇಕು ಹಾಗೆ ಅವರು ಕಸ್ಟಮೈಸ್ಡ್ ಮಾಡಿ ಕೊಡ್ತಾರೆ. ನಾನು ಯೂಸ್ ಮಾಡುವಂತ ಮಜ್ಜಿಗೆ ಕಡಿಯುವುದನ್ನ ತುಂಬಾ ಮಂದಿ ಕೇಳಿದ್ರಿ. ನೋಡಿ ಇಲ್ಲಿ ಕೂಡ ಸಿಗುತ್ತೆ, ಎಲೆಕ್ಟ್ರಿಕ್ ಮಜ್ಜಿಗೆ ಕಡಿಯುವಂತದ್ದು ಕೂಡ ಸಿಗುತ್ತೆ ಇಲ್ಲಿ. ಬೇಗ ಇದ್ರಲ್ಲಿ ಆಗ್ತದೆ, 5 ನಿಮಿಷದಲ್ಲಿ ಒಳ್ಳೆ ಬೆಣ್ಣೆ ತೆಗಿಬಹುದು. ನೋಡಿ ಬೀಸುವ ಕಲ್ಲು ಕೂಡ ಉಂಟು ಇಲ್ಲಿ. ಉದ್ದಿನ ಮುಹೂರ್ತ ಎಲ್ಲ ಇದ್ರೆ ಮನೆಯಲ್ಲಿ ಫಂಕ್ಷನ್ಸ್ ಟೈಮ್ ಅಲ್ಲಿ, ಮದುವೆಗೆಲ್ಲ ನಮ್ಮದ್ರಲ್ಲಿ ನಮ್ಮ JSBs ಅಲ್ಲಿ ಆದ್ರೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಇದು ಬೀಸುವ ಕಲ್ಲು. ಹಿಂದಿನ ಕಾಲದಲ್ಲೆಲ್ಲ ಧಾನ್ಯಗಳನ್ನ ಹಾಕಿ ಇದ್ರಲ್ಲೇ ಪೌಡರ್ ಅನ್ನ ಮಾಡ್ತಿದ್ದದ್ದು. ಆದ್ರೆ ಇಲ್ಲಿ ಫ್ಲೋರ್ ಮಿಲ್ ತುಂಬಾ ಉಂಟು ನೋಡಿ ಎಲ್ಲವೂ. ಇದು ಗ್ರೇವಿ ಮೆಷಿನ್ ಅಂತೆ ನೋಡಿ. ಇದ್ರಲ್ಲಿ ನಾವು ಸಾಂಬಾರಿಗೆಲ್ಲ ಫ್ರೈ ಮಾಡ್ತೇವಲ್ವಾ, ಕೊತ್ತಂಬರಿ, ಜೀರಿಗೆ ಅದೆಲ್ಲವೂ ಕೂಡ ಇಂಗ್ರೀಡಿಯೆಂಟ್ಸ್ ಇದ್ರಲ್ಲಿ ಹಾಕುದು, ಫ್ರೈ ಮಾಡಿರುದು. ಮತ್ತೆ ನೀರನ್ನ ಹಾಕುದು, ಒಳ್ಳೆ ನೈಸ್ ಆಗಿ ಗ್ರೈಂಡ್ ಆಗಿ ಮಸಾಲೆ ಇಲ್ಲಿಂದ ಬರ್ತದೆ. ಬಾರಿ ಚಂದ ಉಂಟಲ್ಲ. ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು, ತುಂಬಾ ಮಂದಿಗೆ ಗೊತ್ತಿರ್ಲಿಕ್ಕಿಲ್ಲ, ನೀವು ಕೂಡ ಫಸ್ಟ್ ಟೈಮ್ ನೋಡಿರ್ಬೋದು. ಗ್ರೇವಿ ಮೆಷಿನ್ ಅಂತ ಕೂಡ ಸಿಗುತ್ತೆ. ಇದು ನೋಡಿ ಮನೆಯಲ್ಲೇ ನಿಮ್ಗೆ ಎಲ್ಲವೂ ಕೂಡ ಗೋಧಿ ಇರ್ಬೋದು, ಅರಶಿನ, ಮೆಣಸು ಎಲ್ಲವೂ ಕೂಡ ಪೌಡರ್ ಮಾಡಬಹುದು. ಹಾಗೆ ಅದೆಲ್ಲ ಪೌಡರ್ ಮಾಡ್ಲಿಕ್ಕೆ ನೋಡಿ ಫ್ಲೋರ್ ಮಿಲ್. ಇದನ್ನು ಇಲ್ಲ ಸಣ್ಣ ಸಣ್ಣ ಮನೆಯಲ್ಲಿ ಕೆಲವರೆಲ್ಲ ಹೆಂಗಸರೆಲ್ಲ ಇದ್ರ ಬಿಸ್ನೆಸ್ ಅನ್ನ ಮಾಡ್ತಾರೆ, ಈ ರೀತಿ ಪೌಡರ್ ಎಲ್ಲ ಮಾಡಿಕೊಟ್ಟು ಗೋಧಿ ಹುಡಿ ಇಲ್ಲ ರಾಗಿ ಹುಡಿ ಅದನ್ನೆಲ್ಲ ಮಾಡ್ತಾರೆ. ಹಾಗೆ ಅವರಿಗೂ ಕೂಡ ಯೂಸ್ ಆಗುತ್ತೆ. ಸಣ್ಣದಿಂದ ಹಿಡಿದು ದೊಡ್ಡ ದೊಡ್ಡ ಕ್ವಾಂಟಿಟಿ ವರೆಗೆ ಬೇರೆ ಬೇರೆ ಸೈಜಸ್ ಅಲ್ಲಿ ಅವೈಲೇಬಲ್ ಇದೆ. ಫ್ರೆಂಡ್ಸ್, ಇದು ಕಮರ್ಷಿಯಲ್ ಮಿಕ್ಸಿ ಜಾರ್. ತುಂಬಾ ಕ್ವಾಂಟಿಟಿ ಇದ್ರೆ ಇದ್ರಲ್ಲಿ ಎಂತ ಬೇಕು ನಿಮ್ಗೆ ಹಾಕೊಂಡು ಪೌಡರ್ ಮಾಡಬಹುದು. ಸಾಂಬಾರ್ ಪುಡಿ, ಸಾರಿನ ಪುಡಿ, ಪುಳಿಯೋಗರೆ ಪುಡಿ ಎಂತ ಬೇಕಾದ್ರೂ ಇದ್ರಲ್ಲಿ ಹಾಕಿ ಪೌಡರ್ ಮಾಡಿಡ್ಬೋದು. ಬಾರಿ ಚಂದ ಉಂಟು, ದೊಡ್ಡ ಮಿಕ್ಸರ್ ಜಾರ್. ಫ್ರೆಂಡ್ಸ್, ಇದು ಕಮರ್ಷಿಯಲ್ ಯೂಸ್ಗೆ ಯೂಸ್ ಮಾಡುವಂಥ ವೆಜಿಟೇಬಲ್ ಚಾಪರ್. ವೆಜಿಟೇಬಲ್ಸನ್ನು ಇದರಲ್ಲಿ ಹಾಕಿದರೆ ಆಯಿತು. ಹಾಗೆ ಅದಕ್ಕೆ ಬೇರೆ ಬೇರೆ ಶೇಪ್ಸ್ ಇರುವಂಥ ಒಂದು ವೆಜಿಟೇಬಲ್ಸ್ ಕಟ್ಟರ್ ಬ್ಲೇಡ್ ಇಲ್ಲಿ ಸಿಗ್ತದೆ ನೋಡಿ. ಸ್ಲೈಸಸ್ ಮಾಡೋದು ಇಲ್ಲ ಗ್ರೇಟೆಡ್ ಹೇಗೆ ಬೇಕು ನಿಮಗೆ ಹಾಗೆ ಚಾಪರ್ ಇಲ್ಲಿ ಬ್ಲೇಡ್ ಸಿಗ್ತದೆ. ಅದನ್ನು ಈ ರೀತಿ ಅಳವಡಿಸೋದು, ಯಾವ ಶೇಪ್ಸ್ ಬೇಕು ನೋಡಿ. ಇದು ಸ್ಕ್ವೇರಲ್ಲಿದೆ ಈ ರೀತಿ ಕಟ್ಟಿಂಗ್. ಹಾಗೆ ಅದನ್ನು ಅಳವಡಿಸಿದರೆ ನಿಮಗೆ ಅದೇ ಟೈಪ್ ಕಟ್ಟಿಂಗ್ ಆಗಿ ಬರ್ತದೆ. ಹಾಗೆ ಇದೆಲ್ಲ ಹೆಚ್ಚಾಗಿ ಹೋಟ್ಲಿಗೆ ಇಲ್ಲ ಫಂಕ್ಷನ್ಸಲ್ಲಿ ಅಡುಗೆ ಮಾಡೋದಕ್ಕೆ ಅದಕ್ಕೆಲ್ಲ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಇದನ್ನು ತುಂಬ ಚೆಂದ ಉಂಟು ಮಾತ್ರ. ನೋಡಿ ತೆಂಗಿನಕಾಯಿ ತುರಿಲಿಕ್ಕೆ ಕೂಡ ಉಂಟು. ತೆಂಗಿನಕಾಯಿ ತುರಿಯುವುದಂದ್ರೆ ಈಗ ಪದಾರ್ಥ ಮಾಡೋದಂದ್ರೆ ಬಾರಿ ಕಷ್ಟದ ಕೆಲಸ ಕೆಲವರಿಗೆ. ತೆಂಗಿನಕಾಯಿ ತುರಿಲಿಕ್ಕೆಲ್ಲ ಹೇಳಿದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಎಂತ ಇದು ಶೋಲ್ಡರ್, ಫ್ರೋಸನ್ ಶೋಲ್ಡರ್ಸ್, ಕೈ ನೋವಾಗ್ತದೆ ಹೇಳ್ತಾರೆ. ಹೀಗೆ ತುರಿದಕ್ಕಿಂತ ಇದ್ರ ಮೇಲಿಟ್ರೆ ಎಲೆಕ್ಟ್ರಿಕ್ ಕೋಕೋನಟ್ ಸ್ಕ್ರಾಪರ್ ಇದೆ. ಇದ್ರಲ್ಲಿ ಸೈಜಸ್ ಇದೆ, ಸಣ್ಣದು ದೊಡ್ಡದು. ಸಣ್ಣ ಕೋಕೋನಟ್ ಸ್ಕ್ರಾಪರ್ ಫಸ್ಟ್ ನೋಡಿದಿರಲ್ಲ, ಹಾಗೆ ಇದೆಲ್ಲ ದೊಡ್ಡ ದೊಡ್ಡ ಕೋಕೋನಟ್ ಸ್ಕ್ರಾಪರ್ಸ್. ಹಾಗೆ ಇಲ್ಲಿ ಪಿಜ್ಜಾ ಮೇಕರ್ ಇದೆ ನೋಡಿ, ದೊಡ್ಡ ಪಿಜ್ಜಾ ಮೇಕರ್. ಎಣ್ಣೆಯಲ್ಲಿ ಕರಿಯುವಂತದ್ದು, ನಮ್ಮ ಈ ಹೋಟ್ಲಿಗೆಲ್ಲ ತುಂಬಾ ಉಪಯೋಗ ಆಗುವಂತದ್ದು ಇದು. ನಾವು ಅನ್ನ ತೋಡ್ಲಿಕ್ಕೆ ಕೂಡ, ಅನ್ನವನ್ನ ಈ ರೀತಿ ತೆಗಿಲಿಕ್ಕೆ ಕೂಡ ಇದನ್ನ ಯೂಸ್ ಮಾಡ್ತೇವೆ. ಅದೇ ರೀತಿ ಇದರಲ್ಲಿ ಎಣ್ಣೆ ಒಂದು ಚೂರು ಕೂಡ ನಿಲ್ಲುದಿಲ್ಲ, ಅಷ್ಟು ಒಳ್ಳೆ ಇದರಲ್ಲಿ ಕರಿದ ಪದಾರ್ಥಗಳನ್ನ ನಾವು ಇದನ್ನ ಬಳಸ್ತೇವೆ ಹೆಚ್ಚಾಗಿ ಹೋಟ್ಲಿಗೆ. ದೊಡ್ಡ ದೊಡ್ಡ ಬಣಲೆ ಇಟ್ಟು ಫ್ರೈ ಮಾಡುದಂತಾದ್ರೆ ಇದನ್ನ ಯೂಸ್ ಮಾಡ್ತೇವೆ. ಹೋಮಕುಂಡ ಕೂಡ ಸಿಗ್ತದೆ ಮಾರೆ. ಮನೆಯಲ್ಲಿ ಪೂಜೆ ಎಂತದಿದ್ರೆ, ನಮ್ಮದೇ ಒಂದು ಹೋಮಕುಂಡ ಇದ್ರೆ ಪ್ರತಿ ಸಲ ಭಟ್ರಿಗೆ ಫೋನ್ ಮಾಡಿದ್ರೆ ಭಟ್ರು ನಮ್ಮ ಹತ್ರ ಇಲ್ಲ, ನೀವು ಅರೇಂಜ್ ಮಾಡಿ ಅಂತ ಹೇಳುದಕ್ಕಿಂತ ಒಂದೊಂದು ಹೋಮಕುಂಡ ಕೂಡ ಇಲ್ಲಿ ಸಿಗ್ತದೆ ನೋಡಿ. ಅದೇ ರೀತಿ ದೊಡ್ಡ ಬಣಲೆ ಕೂಡ ಉಂಟು ಹೋಟ್ಲಿಗೆ ಯೂಸ್ ಮಾಡುದಂತಾದ್ರೆ. ಎಲ್ಲಾ ರೀತಿಯ, ನಾನು ಹೇಳಿದಲ್ಲ, ಮನೆಯಿಂದ ಹಿಡಿದು ಹೋಟ್ಲಿಗೆ ಎಲ್ಲಾ ಕಮರ್ಷಿಯಲ್, ನಿಮ್ಮ ಸಣ್ಣ ಹೋಟ್ಲ್ ಇರ್ಲಿ
ದೊಡ್ಡ ರೆಸ್ಟೋರೆಂಟ್ ಇಲ್ಲಿ ಎಲ್ಲ ಕೂಡ ಒಂದೇ ಸೂರಿನ ಅಡಿಯಲ್ಲಿ ಸಿಗ್ತದೆ. ಅದೇ ನಮ್ಮ ಮಂಗಳೂರಿನ ಫೀಲ್ಡ್ ಸ್ಟಾರ್ ಗೆ ಒಮ್ಮೆ ಭೇಟಿ ನೀಡಿ, ಬೆಸ್ಟ್ ಸರ್ವಿಸ್ ಕೂಡ ಕೊಡ್ತಾರೆ. ಒಳ್ಳೊಳ್ಳೆ ಆಫರ್ ಉಂಟು, ಒಳ್ಳೆ ನಿಮ್ಗೆ ಖಂಡಿತವಾಗಿಯೂ ಬಾರಿ ಒಳ್ಳೆ ಒಂದು ಶಾಪಿಂಗ್ ನ ಅನುಭವ. ನೋಡಿ ಬಟಾಟಾ ವಡ ಎಲ್ಲ ಕೆಲವು ಹೋಟ್ಲಲ್ಲಿ ಮಾಡ್ತಾರೆ, ಅವರಿಗೆಲ್ಲ ಬಹಳ ಉಪಯೋಗ ಆಗ್ತದೆ. ಇಲ್ಲಿ ನೋಡಿ ಟ್ಯಾಪ್ ಅಲ್ಲಿ ನೀರ್ ಬಿಡುದು, ಹಾಗೆ ಇಲ್ಲಿ ಪೊಟ್ಯಾಟೋವನ್ನೆಲ್ಲ ಇದ್ರ ಒಳಗೆ ಹಾಕುದು. ಪೊಟ್ಯಾಟೋ ಪೀಲರ್ ಬಹಳ ದೊಡ್ಡ ಕ್ವಾಂಟಿಟಿ ಪೊಟ್ಯಾಟೋ ಪೀಲರ್. ಹಾಗೆ ಇದು ನೋಡಿ ಪೊಟ್ಯಾಟೊ ಪೀಲ್ ಆದ್ಮೇಲೆ ಇಲ್ಲಿ ಸಿಪ್ಪೆ ತೆಗೆದು ಇಲ್ಲಿ ಬರ್ತದೆ. ಅದು ಇದು ಸಣ್ಣ ಸೈಜ್ ಸಿಗ್ತದ, ಹೌದಾ? 5 ಕೆಜಿಯಿಂದ ಇದು 25 ಕೆಜಿನವರೆಗೆ ಇಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಮನೆ ಯೂಸ್ಗೆ ಕೂಡ ಯೂಸ್ ಮಾಡಬಹುದು ಸಣ್ಣ ಪೊಟ್ಯಾಟೊ ಪೀಲರ್ ತಗೊಂಡ್ರು. ಚಾಪರ್ ಬೋರ್ಡ್ ಇದೆ ಇಲ್ಲಿ, ವೆಜಿಟೇಬಲ್ ಕಟರ್ ಬೇಕು ಎಲ್ಲ ಉಂಟು ನೋಡಿ. ಒಗ್ಗರಣೆ ಪ್ಯಾನ್, ಸೌಟು ಇದೆಲ್ಲವೂ ಇದೆ ಇಲ್ಲಿ. ಇದು ನೋಡಿ ಚೈನೀಸ್ ರೆಸ್ಟೋರೆಂಟ್ ಎಲ್ಲ ಇದ್ರೆ ಇದ್ರಲ್ಲಿ ಸರ್ವ್ ಮಾಡಬಹುದು ನೋಡಿ. ಕಡಾಯಿ, ಅದೇ ರೀತಿ ಬಿರಿಯಾನಿ, ಫ್ರೈಡ್ ರೈಸ್, ನೂಡಲ್ಸ್ ಎಲ್ಲ ಸಪ್ಲೈ ಇದ್ರಲ್ಲಿ ಸರ್ವ್ ಮಾಡಬಹುದು. ಬಾರಿ ಚಂದ, ಅಟ್ರಾಕ್ಟಿವ್ ಉಂಟು. ನನ್ನ ವಿಡಿಯೋಸ್ ಅಲ್ಲಿ ಕಿಣಿಸ್ವಸ್ರಿ ವಿಡಿಯೋಸ್ ಅಲ್ಲಿ ತುಂಬಾ ಮಂದಿ ನೋಡಿ ಕೇಳಿದ್ರಿ ಈ ರೀತಿದು ಎಲ್ಲಿ ಸಿಗುತ್ತೆ ವೆಜಿಟೇಬಲ್ ಕಟ್ಟರ್, ನೀವು ಹೇಗೆ ಅದು ಎಲ್ಲಿ ತಗೊಂಡದ್ದು ಅಂತ. ಜಸ್ಟ್ ಹೀಗೆ ಟೇಬಲ್ಗೆ ಹಿಡಿದು ಇದರಲ್ಲಿ ಕಟ್ ಮಾಡುವಂತ ತರಕಾರಿ ನೋಡಿ. ಇಲ್ಲಿ ನಮ್ಮ ಫೀಲ್ಡ್ ಸ್ಟಾರ್ ಅಲ್ಲಿ ಸಿಗುತ್ತೆ. ಇದರ ಲೊಕೇಶನ್ ಅನ್ನೆಲ್ಲವನ್ನ ಡೀಟೇಲ್ ಆಗಿ ಹಾಕ್ತೇನೆ, ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕ್ತೇನೆ ನಾನು, ನೀವು ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಗುಳಿಯಪ್ಪ ಪಡ್ಡು ಕಾವಲಿ, ದೊಡ್ಡದು ಸಣ್ಣದು ಇಲ್ಲಿ ಸಿಗುತ್ತೆ. ದೊಡ್ಡ ಪಾತ್ರೆಗಳು ಉಂಟು ಹೋಟೆಲ್ಗೆಲ್ಲ ಬೇಕಾಗುವಂತದ್ದು. ಮತ್ತೆ ಕೆಲವರು ಬಾಡಿಗೆಗೆಲ್ಲ ಅಂತೆಲ್ಲ ಹೀಗೆ ಕೊಡ್ತಾರಲ್ವಾ, ಅವರು ಬಂದು ಇಲ್ಲಿ ಬಲ್ಕ್ ಆಗಿ ತಗೊಂಡ್ರೆ ಒಳ್ಳೆ ಡಿಸ್ಕೌಂಟ್ ಆಫರ್ ಇದೆ. ಡಸ್ಟ್ಬಿನ್ಸ್ ಕೂಡ ಸಿಗುತ್ತೆ, ದೊಡ್ಡ ದೊಡ್ಡ ಡಸ್ಟ್ಬಿನ್ಸ್ ಕೂಡ ಇದೆ. ಯಾವ್ದುಂಟು ಯಾವ್ದಿಂತ ಇಲ್ಲ ಅಂತ ಇಲ್ಲ ಮಾರೆ, ಎಲ್ಲ ಸಿಗ್ತದೆ ಇಲ್ಲಿ. ಟಿಕ್ಕ ಮೇಕರ್ ಇದೆ ಇಲ್ಲಿ ನೋಡಿ. ಕಾಯಿ ತುರಿಲಿಕ್ಕೆ ಮತ್ತೆ ತರಕಾರಿ ಕಟ್ ಮಾಡ್ಲಿಕ್ಕೆ ಅತಿ ಎತ್ತರದ್ದು ಒಂದು ಕಾಲನ್ನ ಕೊಟ್ಟು ಉಪಯುಕ್ತವಾದ ರೀತಿಯಲ್ಲಿ ಮಾಡಿದ್ದಾರೆ ಇವರು. ಯಾಕಂದ್ರೆ ಮುಂಚೆದೆಲ್ಲ ಬರೀ ಸಣ್ಣ ಸಣ್ಣದಲ್ಲ ತಗ್ಗು, ಈಗಿನವರಿಗೆಲ್ಲ ಕೆಳಗೆ ಕುತ್ಕೊಳ್ಲಿಕ್ಕೆ ಆಗುದಿಲ್ಲ, ತುಂಬಾ ಕೆಳಗೆ ಕುತ್ಕೊಂಡು ಕೆಲಸ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ. ಹಾಗೆ ಇದು ನೋಡಿ ಹೈಟ್, ಆರಾಮ್ಸೆ ಸ್ಟೂಲ್ ಅಲ್ಲಿ ಕುತ್ಕೊಂಡಾಗೆ ಆಗ್ತದೆ. ಹಾಗೆ ಇದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ನಾನು ಹೇಳಿದಲ್ಲ ಎಲ್ಲ ಐಟಮ್ ಉಂಟು, ನೀವು ಒಮ್ಮೆ ಬಂದ್ರೆ ಸಾಕು ಎಲ್ಲ ಒಟ್ಟಿಗೆ ತಗೊಂಡು ಒಂದು ಲಾರಿಯ ಟಿಪ್ಪರ್ ಬುಕ್ ಮಾಡಿಯೇ ಬನ್ನಿ, ಎಲ್ಲ ತಗೊಂಡೋಗ್ಬೋದು. ಚಪಾತಿ ಹಿಟ್ಟು, ಮೈದಾ ಹಿಟ್ಟೆಲ್ಲ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆಲ್ಲ ಈ ಪೂರಿ ಚಪಾತಿ ಅದೆಲ್ಲ ಮಾಡುವಾಗ ಇದ್ರಲ್ಲಿ ಮಿಕ್ಸ್ ಮಾಡುವಂತ ಆಟ ಮಿಕ್ಸರ್. ಇದು ಕೂಡ 5 ಕೆಜಿಯಿಂದ 25 ಕೆಜಿ ವರೆಗೆ ಸಿಗುತ್ತೆ. ನೀವು ಅದೇ ಹೇಳಿದಲ್ಲ ಕಸ್ಟಮೈಸ್ಡ್, ನಿಮ್ಗೆ ಹೇಗೆ ಬೇಕೋ ಹಾಗೆ ಅವರು ಮಾಡಿ ಕೊಡ್ತಾರೆ. ನೋಡಿ ಸಿಂಗಲ್ ಬರ್ನಲ್ ಇದ್ದು ಗ್ಯಾಸ್ ಸ್ಟವ್ ಇದೆ, ಡಬಲ್ ಬೇಕಾದ್ರೆ ಡಬಲ್, ಹಾಗೆ ಜಾಯಿಂಟ್ ಬೇಕಾದ್ರೆ ಒಂದು 4 ಬರ್ನಲ್ ಇದ್ದು ಆ ರೀತಿ ಕೂಡ ಮಾಡಿ ಕೊಡ್ತಾರೆ. ಫ್ರೆಂಡ್ಸ್ ಇಲ್ಲಿ ನೋಡಿ ಕೊಕೊನಟ್ ಸ್ಕ್ರಾಪರ್, ಇದು ಇಲೆಕ್ಟ್ರಿಕ್. ನಿಮ್ಗೆ ಸ್ವಿಚ್ ಹಾಕಿದ್ರೆ ಕೆಳಗಡೆ ಇಲ್ಲಿ ಮಸಾಲೆ ಅಕ್ಕಿ ಎಂತ ಬೇಕಾದ್ರೂ ರುಬ್ಬಹುದು. ಇದ್ರಲ್ಲಿ ರುಬ್ಬುದು, ಇಲ್ಲಿ ರುಬ್ತಾ ಇರುವಾಗ 2 in 1 ರಪ ಕೆಲಸ ಆಗ್ತದೆ. ಇಲ್ಲಿ ಕಾಯಿ ತುರಿದ್ರೆ ಆಯ್ತು, ಇಲ್ಲಿ ರುಬ್ಲಿಕ್ಕೆ ಹಾಕಿದ್ರೆ ಆಯ್ತು. ಹಾಗೆ ಇಲೆಕ್ಟ್ರಿಕ್, ಇದು ಕೂಡ ಯಾವ ಸೈಜ್ ಅಲ್ಲಿ ಸಿಗ್ತದೆ. ನಿಮ್ಗೆ ಸಣ್ಣ ಕಲ್ಲು ಬೇಕಂತಿದ್ರೆ ಸಣ್ಣ ಕಲ್ಲುಗೆ ಕೂಡ ಅವರು ಇದನ್ನ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಹಾಗೆ ಬೇರೆ ಬೇರೆ ಸೈಜಸ್ ಅಲ್ಲಿ ಉಂಟು ಇಲ್ಲಿ. ಅದ್ರ ಜೊತೆ ಮಾತ್ರ ಕೊಕೊನಟ್ ಸ್ಕ್ರಾಪರ್ ಬರ್ತದೆ. ರುಬ್ಬುವ ಕಲ್ಲಲ್ಲಿ ನಾವು ಒಂದು ಮಸಾಲೆ ಎಲ್ಲ ರುಬ್ಬಿದ್ರೆ ಒಂದು ಎಷ್ಟು ಒಳ್ಳೆ ರುಚಿ ಅಲ್ಲ ಒಂದು ಪದಾರ್ಥದಿರ್ಬೋದು. ಹಿಂದಿನ ಕಾಲದಲ್ಲೆಲ್ಲ ರುಬ್ಬುದೆಲ್ಲ, ಆದ್ರೆ ಇದೀಗ ನಮ್ಗೆ ರುಬ್ಲಿಕ್ಕೆಲ್ಲ ಫ್ರೋಸನ್ ಶೋಲ್ಡರ್ ಅದು ಇದೆ ಅಂತೆಲ್ಲ ಹೇಳಿ ಇಲೆಕ್ಟ್ರಿಕ್ ಈ ರೀತಿದೊಂದು ತಗೊಂಡ್ರೆ ಅದ್ರಷ್ಟಕ್ಕೆ ಆಗ್ತಾ ಇರ್ತದೆ, ನಾವು ನಮ್ಮ ಕೆಲಸ ಮಾಡ್ತಾ ಇರ್ಬೋದು. ಬಾರಿ ಖುಷಿ ಆಯ್ತು, ಇದು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಫ್ರೆಂಡ್ಸ್ ನೋಡಿ ಇದೊಂದು ಗ್ರೈಂಡರ್ ಬಾರಿ ಒಳ್ಳೇದುಂಟು, ಟಿಲ್ಟಿಂಗ್ ಗ್ರೈಂಡರ್. ಹೀಗೆ ಪ್ರತಿ ಪ್ರೆಸ್ ಮಾಡಿ ಹೀಗೆ ಟಿಲ್ಟ್ ಮಾಡಬಹುದು. ಮಸಾಲೆ ಇಲ್ಲ ರುಬ್ಬಿರುವ ಹಿಟ್ಟು ಯಾವುದು ಕೂಡ ತೆಗಿಲಿಕ್ಕೆ ಮನೆಗೆ ಬಹಳ ಉಪಯುಕ್ತ ಆಗ್ತದೆ ಇದು. ಹಾಗೆ ಕೆಲವರಿಗೆ ಈಗ ಗ್ಯಾಸ್ ಪ್ಲಾಟ್ಫಾರ್ಮ್ ಅಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ ಅಂತಿದ್ರೆ ಈ ರೀತಿ ಒಂದು ಸ್ಟ್ಯಾಂಡ್ ಆಗಿ ಸೈಡ್ ಅಲ್ಲಿ ಇಡ್ಬೋದು. ಇದರಲ್ಲಿ ಕೂಡ ಕೊಕೊನಟ್ ಸ್ಕ್ರಾಪರ್ ಬರ್ತದೆ ನೋಡಿ. ಆ ಗ್ಯಾಸ್ ಪ್ಲಾಟ್ಫಾರ್ಮ್ ಅಲ್ಲಿ ಇಡ್ಲಿಕ್ಕೆ ಇಷ್ಟು ದೊಡ್ಡ ಗ್ರೈಂಡರ್ ಅಂದ್ರೆ ಜಾಗ ಸ್ವಲ್ಪ ಬೇಕೇ ಬೇಕಾಗ್ತದೆ. ಹಾಗೆ ಇದೊಂದು ಸಪರೇಟ್ ಸ್ಟ್ಯಾಂಡ್, ಸಪರೇಟ್ ಇಟ್ಕೊಳ್ಬಹುದು. ಹೀಗೆ ಟಿಲ್ಟ್ ಮಾಡಿದ್ರೆ ನೀವು ನೋಡಿದ್ರಲ್ವಾ, ಹಾಗೆ ಇದು ಬಾರಿ ಒಳ್ಳೇದುಂಟು. ಹಾಗೆ ಇದರ ಸರ್ವಿಸ್ ಕೂಡ ಅವರು ಮನೆಗೆ ಬಂದು ಮಾಡಿ ಕೊಡ್ತಾರೆ. 1 ವರ್ಷ ಗ್ಯಾರಂಟಿ ಉಂಟು ಇದಕ್ಕೆ. ಫ್ರೆಂಡ್ಸ್, ಫೀಲ್ಡ್ ಸ್ಟಾರ್ ಎಂಬುದು ಉನ್ನತ ಗುಣಮಟ್ಟ, ಅದೇ ರೀತಿ ನಿರಂತರ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದ ಹಿರಿಮೆ ಎನ್ನುವುದು ಒಂದು ಸಾಧಕನ ಶ್ರಮ, ಛಲ ಮತ್ತು ಸಮರ್ಪಣಾ ಭಾವಕ್ಕೆ ಸಂದ ಗೌರವವಾಗಿದೆ. ಬನ್ನಿ ಈಗ ಇದರ ರೂವಾರಿ ನಮ್ಮ ದೀಪಾ ಕಾಮತ್ ಅವರನ್ನ ಭೇಟಿ ಮಾಡೋಣ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇವೆ. ನಮ್ಮ ಫೀಲ್ಡ್ ಸ್ಟಾರ್ ನ ರೂವಾರಿ ದೀಪಾ ಕಾಮತ್ ಮೇಡಮ್ ಅವರ ಜೊತೆ ಇದ್ದೇನೆ. ಹಾಗೆ ಫ್ರೆಂಡ್ಸ್ ಇಲ್ಲಿ ನಾನು ನಿಮ್ಮ ಜೊತೆ ತುಂಬಾ ಇದರ ವಿಡಿಯೋಸ್ ಗಳನ್ನ ಕೂಡ ಶೇರ್ ಮಾಡಿದ್ದೇನೆ. ನೋಡಿ ನಮ್ಮ ದೀಪಾ ಕಾಮತ್ ಮೇಡಮ್ ಅವರ ಒಂದು ಜರ್ನಿಯ ಬಗ್ಗೆ ಒಂದೆರಡು ಮಾತುಗಳು ನಮ್ಮ ವೀಕ್ಷಕರಿಗೋಸ್ಕರ. ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ಸ್ಟಾರ್ಟ್ ಆಗಿ ಸಾಧಾರಣ 50-52 ವರ್ಷ ಆಯ್ತು. ನನ್ನ ಫಾದರಿಂದ ಸ್ಟಾರ್ಟ್ ಮಾಡಿದ್ದು. ನಾವು ಒಂದೊಂದೇ ಆಡ್ ಮಾಡ್ತಾ ಬಂದೆವು ಬಿಸ್ನೆಸ್. ನಾವು ಗ್ರೈಂಡರಿಗೆ ಸ್ವಲ್ಪ ಪ್ರಾಮುಖ್ಯತೆ. ಹೌದು, ಈಗ ಕಂಪ್ಲೀಟ್ ಕಿಚನ್ ಅನ್ನೆಲ್ಲ ನಾವು ಸೆಟಪ್ ಮಾಡಿ ಕೊಡ್ತೇವೆ ಎಲ್ಲ. ಹೌದು ಹೌದು, ತಿರುಪತಿಗೆ. ಹೌದು,
ತುಂಬಾ ಮಂಗಳೂರಲ್ಲಿ ಮೆಜಾರಿಟಿ ನಮ್ಮದೇ ತುಂಬಾ ಕಡೆ ಉಂಟು. ಹೌದು, ಕೌಂಟ್ಲೆಸ್ ಅಂದ್ರೆ 50 ವರ್ಷದಿಂದ ನಾವಿದ್ದೇವಲ್ಲ. ಹೌದು. ಈಗ ಮಗ ಮತ್ತೆ ಸೊಸೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ನಾವು ಕೂಡ ಈಗ ಗ್ರೈಂಡರ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ನಮ್ಮ ಭಾವನವರೆಲ್ಲ ಹಾಗೆ ಗ್ರೈಂಡರ್ ಅದು 10 ವರ್ಷದಿಂದ ಯೂಸ್ ಹೌದು. ಮಾಡ್ತಾ ಇದ್ರು. ಮತ್ತೆ ಹೆಂಗಸರಿಗೆ ಬೇಕಾದ್ರೆ ನನ್ನ ಹತ್ರ ಬಂದ್ರೆ ನಾವು ಬೇಕಾದ್ರೆ ಗೈಡ್ ಮಾಡ್ತೇವೆ. ಅವರಿಗೆ ಏನಾದ್ರು ಮನೆಯಲ್ಲಿ ಬಿಸ್ನೆಸ್ ಮಾಡ್ಬೇಕಿದ್ರೆ, ಫುಡ್ ರಿಲೇಟೆಡ್ ಏನಾದ್ರು ಬಿಸ್ನೆಸ್ ಮಾಡ್ಬೇಕಿದ್ರೆ ನಾವು ಕಂಪ್ಲೀಟ್ ನಾನು ಅವರಿಗೆ ಗೈಡ್ ಮಾಡ್ತೇನೆ. ಅದ್ರಲ್ಲಿ ಏನು ನಾವು ಚಾರ್ಜ್ ಏನು ಇದು ಮಾಡೋದಿಲ್ಲ. ಅವರಿಗೆ ಬಂದು ಮತ್ತೆ ಮುದ್ರಾ ಲೋನ್ ಹೇಗೆ ಮಾಡೋದು, ಮತ್ತೆ ಅವರಿಗೆ ಅದೆಲ್ಲ ನಾವು ಕಂಪ್ಲೀಟ್ ಗೈಡ್ ಮಾಡ್ತೇವೆ. ನಮ್ಮ ಟೀಮ್ ಸಹ ಇದ್ದೇವೆ. ಹೌದು, ಯಾವ ಮೆಷಿನರಿ ತಗೊಳ್ಬೇಕು, ಚಪಾತಿ ಮೆಷಿನ್, ಫ್ಲೋರ್ ಮಿಲ್ ಅದ್ರಲ್ಲೆಲ್ಲ ಹುಡಿ ಮಾಡಿ ಅವರು ಸೇಲ್ ಮಾಡ್ಬೋದು. ಹೌದು, ಅದು ಹೇಗೆ ಮಾಡುದು ಬೇಕಾದ್ರೆ ನಾವು ಅವರಿಗೆ ವೆಂಡರ್ಸ್ ಅನ್ನು ಸೆಲೆಕ್ಟ್ ಮಾಡಿ ಕೊಡ್ತೇವೆ. 2-3 ಎಲ್ಲ ಡೆಮೋ ಮಾಡಿ ಕಾಣಿಸ್ತೇವೆ. ಮತ್ತೆ 2-3 ನಮ್ಮ ಸೂಪರ್ ಮಾರ್ಕೆಟ್ ನವರೊಟ್ಟಿಗೆ ಟೈ ಅಪ್ ಮಾಡಿ ಈಗ ಬತ್ತಿ ಮಾಡೋದಿದ್ರೆ ಅವರ ಒಂದು ಜೀವನಕ್ಕೆ ಬೇಕಾದಾಗ ಅದನ್ನೆಲ್ಲ ಯಾರಾದ್ರೂ ಬಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಾದ್ರೆ. ಮತ್ತೆ ಅವರ ಮಕ್ಕಳಿಗೆ ಮಗ ಈಗ ಕಲ್ತು ಯಾರ್ದಾದ್ರು ಅವರ ಹುಡುಗರೆಲ್ಲ ಇದ್ರೆ ನಮ್ಮ ಹತ್ರ ಬಂದು ಅವರಿಗೆ ಸ್ವಯಂ ಒಂದು ಉದ್ಯೋಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫುಡ್ ರಿಲೇಟೆಡ್ ಏನಾದ್ರು ಜ್ಯೂಸ್ ಮೆಷಿನ್ ಅದೆಲ್ಲ ನಾವು ಗೈಡ್ ಮಾಡ್ತೇವೆ. ಹೌದು, ಸೈಟ್ ಅಲ್ಲಿ ನಮ್ಮ ಇಂಜಿನಿಯರ್ಸ್ ಎಲ್ಲ ಕರ್ಕೊಂಡು ಚಾರ್ಜ್ ಅಲ್ಲಿ ಮಾಡೋದಿಲ್ಲ, ಜಸ್ಟ್ ಬಂದೆಲ್ಲ ಕೇಳ್ಬಹುದು, ಒಂದು ಐಡಿಯಾ ತೆಕ್ಕೊಳ್ಬಹುದು. ನಿಮ್ಗೆ ಈ ಒಪಿನಿಯನ್ ರೀತಿ ಯಾರು ಹೇಳಿಕ್ಕಿಲ್ಲ. ನಿಜವಾಗಿ ಈಗ ಎಲ್ಲ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲ, ಎಲ್ಲ ಕೂಡ ಬಿಸ್ನೆಸ್ ಮೈಂಡ್ ಇಲ್ಲ, ಇರೋದು. ನಮ್ಮ 33 ವರ್ಷದ ಒಂದು ಜರ್ನಿ ಯಾರಾದ್ರೂ ಒಂದು ಹೆಂಗಸರಿಗೆ ಉಪಯೋಗ ಆಗೋದಿದ್ರೆ ಹೌದು, ವೆರಿ ದೊಡ್ಡ ಹ್ಯಾಪಿ. ಮನಸ್ಸು, ದೇವರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಇನ್ನು ಕೂಡ ಎತ್ತರಕ್ಕೆ ಫೀಲ್ಡ್ ಸ್ಟಾರ್. ಮತ್ತೆ ನಿಮ್ಮದು ಇದು ಥ್ರೋಟ್ ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲ ಎಲ್ಲಿ ಕೂಡ ಸಪ್ಲೈ ಮಾಡ್ತೇವೆ. ಹೌದು ಹೌದು ಹೌದು, ಎಲ್ಲಿ ಬೇಕಾದ್ರೂ ಮೆಜಾರಿಟಿ ಈಗ ಕರ್ನಾಟಕವನ್ನು ನಾವು ಕವರ್ ಮಾಡ್ತಾ ಇದ್ದೇವೆ. ಹೌದು. ವೀಕ್ಷಕರೇ, ನೀವು ಖಂಡಿತ ಇಲ್ಲಿ ಫೀಲ್ಡ್ ಸ್ಟಾರ್ ಬನ್ನಿ. ಇದು ಕಂಕನಾಡಿ ಹೈಲ್ಯಾಂಡ್ ಹಾಸ್ಪಿಟಲ್ ನ ಹತ್ತಿರ ಆಗ್ತದೆ, ಬ್ಯಾಕ್ ಸೈಡ್ ಹೈಲ್ಯಾಂಡ್ ಹಾಸ್ಪಿಟಲ್, ವಿಷಬಿಟ್ಟ ರೋಡ್ ಹೇಳ್ತದೆ ಇದು. ಫೀಲ್ಡ್ ಸ್ಟಾರ್. ಒಮ್ಮೆ ನೀವು ಬಂದ್ರೆ ಆಗ್ಲೇ ಹೇಳಿದಾಗೆ ಸುಮಾರು ಐಟಮ್ಸ್, ಯಾವ್ದು ತೋರ್ಸುದು ಯಾವ್ದು ಬಿಡುದು ಅಂತ ಗೊತ್ತಿಲ್ಲ, ಯಾವ್ದು ತಗೊಳ್ಳುದು ಯಾವ್ದು ಬಿಡುದು ಅಂತ ಗೊತ್ತಿಲ್ಲ, ಅಷ್ಟು ಸೂಪರ್ ಕಲೆಕ್ಷನ್ ಒಂದೇ ಸೂರ್ಯನಾಡಿ ಇದೆ ಅಪ್ಪ ಹೇಳಿದಾಗೆ. ಹಾಗೆ ನೀವು ಖಂಡಿತ ಒಮ್ಮೆ ವಿಸಿಟ್ ಮಾಡಿ, ಒಳ್ಳೆ ಶಾಪಿಂಗ್ ಅನುಭವನ ನೀವು ಅನುಭವಿಸ್ತೀರಿ. ತುಂಬಾ ಚೆನ್ನಾಗಿದೆ ಇಲ್ಲಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಟೇಕ್ ಕೇರ್.